ಎಲ್ರಿಗೂ ನಮಸ್ಕಾರ. ಎಲ್ಲ ಕಲಿಕಾ ಕೇಂದ್ರದ ಮಕ್ಕಳಿಗೆ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇಂದಿನ ದಿವಸ ನಾವು ಇಂಗ್ಲಿಷ್ ವರ್ಣಮಾಲೆಗಳ ಕುರಿತು ಅಧ್ಯಯನ ಮಾಡೋಣ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಒಟ್ಟು 26 ಅಕ್ಷರಗಳಿದ್ದು, ಈ 26 ಅಕ್ಷರಗಳಲ್ಲಿ ಇಂದಿನ ದಿವಸ ನಾವು ಬಿ ಅಕ್ಷರದ ಕುರಿತು ತಿಳಿದುಕೊಳ್ಳೋಣ. ಹಾಗಾದರೆ ಬಿ ಅಕ್ಷರವನ್ನು ಹೇಗೆ ಬರಿಬೇಕು, ಬಿ ಅಕ್ಷರದಲ್ಲಿ ಯಾವೆಲ್ಲ ಶಬ್ದಗಳು ಬರುತ್ತವೆ ಎಂಬುದರ ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬಿ ಅನ್ನು ಹೇಗೆ ಬರಿಬೇಕು ಅನ್ನೋದನ್ನು ನೋಡೋಣ. ಇಂಗ್ಲಿಷ್ ವರ್ಣಮಾಲೆಯಲ್ಲಿನ ಎರಡನೇ ಅಕ್ಷರವಾದ ಬಿ ಅನ್ನು ನಾವು ಈ ರೀತಿಯಾಗಿ ಬರಿಬಹುದು. ಇದು ಬಿ, ಇದು ಇಂಗ್ಲಿಷ್ ವರ್ಣಮಾಲೆಯ ಎರಡನೇ ಅಕ್ಷರವಾಗಿದೆ. ಈ ಬಿ ಅಕ್ಷರದಲ್ಲಿ ಬರುವಂತಹ ಮೊದಲನೆಯ ಶಬ್ದ ಎಂದರೆ ಬಾಲ್. ಬಿ ಎ ಎಲ್ ಎಲ್, ಬಾಲ್. ಬಾಲ್ ಅನ್ನ ಇಂಗ್ಲಿಷ್ ನಲ್ಲಿ ನಾವು ಈ ರೀತಿಯಾಗಿ ಓದಬಹುದು. ಅದೇ ರೀತಿಯಾಗಿ ಬಾಲನ್ನ ಕನ್ನಡದಲ್ಲಿ ನಾವು ಚೆಂಡು ಎಂದು ಕರೆಯುತ್ತೇವೆ. ಚೆಂಡನ್ನ ನಾವು ನೋಡುವುದಾದರೆ ಇದು ಚೆಂಡು. ಈ ಒಂದು ಚೆಂಡನ್ನು ನಾವು ಸಾಮಾನ್ಯವಾಗಿ ಲಗೋರಿ, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಕ್ರಿಕೆಟ್ಗಳಲ್ಲಿ ನಾವು ಬಳಸ್ತೀವಿ. ನಾವು ಈ ಎಲ್ಲ ಆಟಗಳನ್ನು ಆಡಬೇಕಾದ್ರೆ ಬಹುಮುಖ್ಯವಾಗಿ ನಾವು ಬಾಲನ್ನು ಬಳಸ್ತೀವಿ. ಇಲ್ಲಿಂದ ಪ್ರಾರಂಭವಾಗುವ ಎರಡನೇ ಶಬ್ದ ಬನಾನಾ. ಬಿ ಎ ಎನ್ ಎ ಎನ್ ಎ, ಬನಾನಾ. ನಾವು ಈ ರೀತಿಯಾಗಿ ಓದ್ಬೋದು. ಬಿ ಎ ಎನ್ ಎ ಎನ್ ಎ, ಬನಾನಾ. ಬನಾನಾ ಎಂದರೆ ಕನ್ನಡದಲ್ಲಿ ನಾವು ಬಾಳೆಹಣ್ಣು ಅಂತ ಹೇಳಿ ಕರಿತೀವಿ. ಈ ಬಾಳೆಹಣ್ಣನ್ನು ನೋಡುವುದಾದರೆ ಇದು ಬಾಳೆಹಣ್ಣು. ಬಾಳೆಹಣ್ಣನ್ನು ನಾವು ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳಲ್ಲಿ ಬಳಸ್ತೀವಿ. ಬಾಳೆಹಣ್ಣನ್ನು ಪ್ರತಿನಿತ್ಯ ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಮತ್ತು ಆರೋಗ್ಯದ ಸ್ಥಿತಿಯನ್ನು ಹೆಚ್ಚಿನ ಗುಣಮಟ್ಟದಿಂದ ಕಾಯ್ದುಕೊಳ್ಬಹುದಾಗಿದೆ. ಬಿಯಿಂದ ಪ್ರಾರಂಭವಾಗುವ ಮೂರನೇ ಶಬ್ದ ಎಂದರೆ ಬೋಟ್. ಬಿ ಓ ಎ ಟಿ, ಬೋಟ್. ಬೋಟ್ ಎಂದರೆ ಕನ್ನಡದಲ್ಲಿ ಹಡಗು ಎಂದು ಕರೆಯುತ್ತೇವೆ. ಈ ಒಂದು ಹಡಗು ಜಲಸಾರಿಗೆಯಾಗಿದ್ದು ನೀರಿನ ಮೇಲೆ ಪ್ರಯಾಣ ಮಾಡಲಿಕ್ಕೆ ಅಂತ ಹೇಳಿ ನಾವು ಇದನ್ನು ಬಳಸ್ತೀವಿ. ಈ ಒಂದು ಬೋಟನ್ನು ನೋಡುವುದಾದರೆ ನಾವು ಬೋಟನ್ನು ನೋಡ್ಬೋದು. ಇದು ಒಂದು ಬೋಟ್. ಈ ಬೋಟನ್ನು ಮೀನುಗಾರರು ಹೆಚ್ಚಿನದಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬಳಸ್ಕೊಳ್ತಾರೆ. ಅದರಿಂದ ನಾವು ಈ ಬೋಟನ್ನು ನೋಡ್ಬೋದಾಗಿದೆ. ಬಿಯಿಂದ ಪ್ರಾರಂಭವಾಗುವ ನಾಲ್ಕನೇ ಅಕ್ಷರ ಎಂದರೆ ಬಲೂನ್. ಬಿ ಎ ಎಲ್ ಎಲ್ ಓ ಓ ಎನ್, ಬಲೂನ್. ಬಲೂನ್ ಎಂಬ ಶಬ್ದವನ್ನು ಕನ್ನಡದಲ್ಲಿ ನಾವು ಪುಗ್ಗ ಅಥವಾ ಗಾಳಿ ತುಂಬಿದ ರಬ್ಬರಿನ ಒಂದು ಚೀಲ ಎಂದು ಕರೆಯುತ್ತೇವೆ. ಬಲೂನ್ ನೋಡುವುದಾದರೆ ಇದು ಒಂದು ಗಾಳಿ ತುಂಬದೇ ಇರುವಂತಹ ಒಂದು ರಬ್ಬರಿನ ಚೀಲ ಅಥವಾ ಪುಗ್ಗ ಎಂದು ಕರೆಯಬಹುದಾಗಿದೆ. ಗಾಳಿ ತುಂಬಿರುವಂತಹ ಪುಗ್ಗ ಎಂದರೆ ಗಾಳಿ ತುಂಬಿದ ನಂತರ ಈ ರೀತಿಯಾಗಿ ನಾವು ಬಲೂನ್ ಅನ್ನು ನೋಡಬಹುದು. ಬಲೂನ್ಗಳನ್ನು ಹೆಚ್ಚಾಗಿ ಅಲಂಕಾರಿಕ ವಸ್ತುಗಳಾಗಿ ಬಳಸ್ತಾರೆ. ಉದಾಹರಣೆಗಾಗಿ ಗಣಪತಿ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ, ದಸರಾ ಹಬ್ಬದಲ್ಲಿ ಹಾಗೂ ಇನ್ನಿತರೆ ಹುಟ್ಟು ಹಬ್ಬಗಳಂತಹ ಕಾರ್ಯಕ್ರಮಗಳಲ್ಲಿ
ಅಲಂಕಾರಿಕ ವಸ್ತುಗಳಾಗಿ ನಾವು ಬಳಸ್ತಾ ಇದ್ದೀವಿ. ಈ ರೀತಿಯಾಗಿ ಇಂದಿನ ತರಗತಿಯಲ್ಲಿ ಬಿ ಅಕ್ಷರದಿಂದ ಪ್ರಾರಂಭ ಆಗುವಂತಹ ನಾವು 4 ಶಬ್ದಗಳನ್ನು ನೋಡಿದ್ವಿ. ಅವು ಬಿ ಅಕ್ಷರದಿಂದ ನಾವು ಇಂದಿನವರೆಗೆ 4 ಶಬ್ದಗಳನ್ನು ನೋಡಿದ್ವಿ. ಅವುಗಳೆಂದರೆ ಬಿ, ಬಿ ಎ ಎಲ್ ಎಲ್, ಬಾಲ್. ಬಾಲ್ ಅಂದರೆ ಚೆಂಡು. ಇದು ಒಂದು ಚೆಂಡು. ಎರಡನೇ ಶಬ್ದ ಬಿ ಎ ಎನ್ ಎ ಎನ್ ಎ, ಬನಾನಾ. ಬನಾನಾ ಎಂದರೆ ಬಾಳೆಹಣ್ಣು. ಇದು ಬಾಳೆಹಣ್ಣು. ಮೂರನೆಯ ಶಬ್ದ ಬಿ ಓ ಎ ಟಿ, ಬೋಟ್. ಬೋಟ್ ಅಂದರೆ ಹಡಗು. ಇದು ಹಡಗಿನ ಒಂದು ಆಕೃತಿ. ನಾಲ್ಕನೆಯ ಶಬ್ದ ಬಲೂನ್. ಬಿ ಎ ಎಲ್ ಎಲ್ ಓ ಓ ಎನ್, ಬಲೂನ್. ಇದು ಬಲೂನ್. ಈ ರೀತಿಯಾಗಿ ನಾವು 4 ಶಬ್ದಗಳನ್ನು ನೋಡಿದ್ವಿ. ಹಾಗೆಯೇ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಶಬ್ದಗಳನ್ನು ತಿಳಿದುಕೊಳ್ಳೋಣ.